ವಿರಾಮದ ನಂತರ ವಿಮ್ ಸ್ಟಾರ್ ಪಾಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಶಮಿತಾ ಅವ್ರನ್ನ ನಾನು ಕಿಚನ್ ತನಕ ಕರ್ಕೊಂಡ್ ಬಂದಾಯ್ತು. ನನಗೋಸ್ಕರ ಏನು ಮಾಡ್ಕೊಡ್ತಿದ್ದೀರಾ ಶಮಿತಾ? ನಿಮಗೋಸ್ಕರ ಗ್ರೀನ್ ಆಗಿರೋಂಥ ಹಸಿ ಬಟಾಣಿ ಪಲಾವ್. ವಾವ್, ಹಸಿ ಬಟಾಣಿ ಪಲಾವ್. ಏನು ಗೊತ್ತಾ, ಇದು ಈ ಸಲ ತುಂಬಾ ಚೆನ್ನಾಗಾಗುತ್ತೆ ಅಂತ ನನಗೆ ಫೀಲಿಂಗ್ ಇದೆ. ಯಾಕೆ ಗೊತ್ತಾ? ಯಾಕೆ? 2 ರೀಸನ್. ಒಂದು, ನಾವು ಇಂಡಕ್ಷನ್ ಸ್ಟವ್ ಅಲ್ಲಿ ಕುಕ್ ಮಾಡ್ತಿದೀವಿ. 2ನೇದು, ನೀವು ಹಾಡ್ಕೊಂಡು ಅಡುಗೆ ಮಾಡ್ತಿರಲ್ಲ, ಸೊ ಸಂಗೀತಮಯವಾಗಿರುತ್ತೆ ಅಡುಗೆ ಅಂತ ನನಗೆ ಗ್ಯಾರಂಟಿ. ನೋಡಕ್ಕೆ ಹಾಡ್ತಾ ಮಾಡೋದು ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದು ನೀವು ತಿಂದ್ಮೇಲೆ ಗೊತ್ತಾಗೋದು. ತುಂಬಾ ಚೆನ್ನಾಗಿ ಬರ್ತದೆ, ನನಗೆ ಗ್ಯಾರಂಟಿ ಇದೆ. ನಾನು ನಿಮಗೋಸ್ಕರ ಇಂಡಕ್ಷನ್ ಸ್ಟವ್ ತಂದಿದ್ದೀನಿ. ಪ್ರೀತಿ ಹೋಮ್ ಅಪ್ಲಯನ್ಸಸ್ ಅವರ ಇಂಡಕ್ಷನ್ ಸ್ಟವ್ ಇದು. ಎಲ್ರಿಗೂ ಗೊತ್ತಿರೋ ಹಾಗೆ ಇದು ನಿಮ್ಮ ಹಾಗೆ ಸ್ಲಿಮ್ ಆಗಿ ಟ್ರಿಮ್ ಆಗಿದೆ. ನಿಮ್ಮ ಹಾಗೆ ಅಂತ ಕೇಳ್ಕೊಳ್ಳಲ್ಲ, ನಾನು ನಿಮ್ಮನ್ನ ಹೊಗಳಬೇಕು ಇಲ್ಲಿ. ಸ್ಲಿಮ್ ಆಗಿ ಇರುವಂತ ಸ್ಟವ್. ಇದರಿಂದ ನಮ್ಮ ಅಡ್ವಾಂಟೇಜಸ್ ಏನಂದ್ರೆ ಗ್ಯಾಸ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ, ಎಲೆಕ್ಟ್ರಿಸಿಟಿ ಸೇವ್ ಆಗುತ್ತೆ, ಕ್ಲೀನ್ ಆಗಿರುತ್ತೆ. ಜೊತೆಗೆ ಎಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ ಟೈಮರ್ ಇದೆ. ನಾವು ಟೈಮರ್ ಸೆಟ್ ಮಾಡಿಬಿಟ್ಟು ನೀವು ಸಂಗೀತ ಪ್ರಾಕ್ಟೀಸ್ ಮಾಡ್ಕೋಬಹುದು, ಅದ್ರ ಪಾಡಿಗೆ ಅದು ಅಡುಗೆ ಆಗುತ್ತೆ, ನೀವು ಅದ್ರ ಮುಂದೆ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನಿಮಗಾಗಿ ಇಂಡಕ್ಷನ್ ಸ್ಟವ್ ಪ್ರೀತಿ ಹೋಮ್ ಅಪ್ಲಯನ್ಸಸ್ ಅವರಿಂದ. ನೀವು ಮಾಡ್ತಿರೋ ಹಸಿ ಬಟಾಣಿ ಪಲಾವ್ ಇಂಗ್ರೀಡಿಯೆಂಟ್ಸ್ ಹೇಳ್ತೀರಾ? ಹೇಳ್ತೇನೆ. ಕಾಯಿ ತುರಿ, ಸ್ವಲ್ಪ ಹೆಚ್ಕೊಂಡಂಥ ಟೊಮ್ಯಾಟೊ, ಈರುಳ್ಳಿ, ಉಪ್ಪು ಇರಲೇಬೇಕು, ಜೀರಿಗೆ, ಹಸಿಮೆಣಸು, ಪುದೀನ, ಮತ್ತು ಇದು ಬಿಡಿಸ್ಕೊಂಡಿರೋವಂಥ ಬೆಳ್ಳುಳ್ಳಿ, ಗಾರ್ಲಿಕ್ ಇದು, ಮತ್ತು ಇದು ಪಲಾವ್ ಎಲೆ ಬರುತ್ತಲ್ಲ, ಡ್ರೈ ಇದು ಸಿಗುತ್ತಲ್ಲ ಅದು, ಮತ್ತು ಇದು ಕೊತ್ತಂಬರಿ ಸೊಪ್ಪು, ಇದು ಪೇಸ್ಟ್ ಮಾಡ್ಕೊಂಡಿರೋಂಥ ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್. ಆಮೇಲೆ ಇದು ಹಸಿ ಬಟಾಣಿ. ಇದು ಮೇಯ್ನ್ ಏನಂದರೆ ಹಸಿ ಬಟಾಣಿ ತೊಗೋಬೇಕು. ನಾವು ನೆನೆಸಿಟ್ಟು ಎಲ್ಲ ಕೆಲವು ಸರಿ ಮಾಡ್ತೀವಿ, ಇದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಸಿ ಬಟಾಣಿ ಮತ್ತು ಅನ್ನ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಯಾಕೆಂದರೆ ಮಿಕ್ಸ್ ಮಾಡ್ತೀವಿ, ಅನ್ನ ಜೊತೆನಲ್ಲಿ ಮಾಡಲ್ಲ, ರೈಸ್ ರೆಡಿ ಇರಬೇಕು. ಇದಿಷ್ಟು ಬೇಕಾಗಿರುತ್ತೆ. ಫಸ್ಟ್ ಏನು ಮಾಡಬೇಕು? ಮಸಾಲೆ ಮಾಡ್ಕೊಂಬೋಣ. ಓಕೆ. ಕಾಯಿ ತುರಿ. ಶಮಿತಾ ಅವರೇ, ನಾನು ಹೇಳಿದೆ ನಿಮಗೆ ಸಂಗೀತಮಯವಾಗಿ ಅಡುಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿರುತ್ತೆ. ಒಂದು ಹಾಡು ಹೇಳ್ತೀರಾ ಹಾಗೆ? ನನ್ನದು ತುಂಬ ಬಿಗಿನಿಂಗ್ ಟೈಮ್ನಲ್ಲಿ ತುಂಬ ಒಳ್ಳೆ ಹಾಡು ಹಾಡಿದೆ ಅಂತ ನನಗನ್ಸಿತ್ತು. ಕರಿಯ ಚಿತ್ರಕ್ಕಾಗಿ ನನ್ನಲ್ಲಿ ನಾನಿಲ್ಲ ಅದು. ಸೊ ಅದನ್ನು ಹೇಳ್ತೀನಿ.